ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಬೊಮ್ಮಸಮುದ್ರ ಗ್ರಾಮದಲ್ಲಿ ಸುಮಾರು 50-60 ವರ್ಷಗಳಿಂದ ಪರಿಶಿಷ್ಟ ಜಾತಿ ಜನಾಂಗದವರು ಮತ್ತು ಹಿಂದುಳಿದ ವರ್ಗದವರು ದಲಿತರಾದಂತವರು ಒತ್ತುವರಿ ಭೂಮಿ ಸಾಗುವಳಿ ಮಾಡ್ತಾ ಇದ್ರು. ಇವರಿಗೆ ಅನೇಕ ತರದಲ್ಲಿ ಅವರಿಗೆ ಆ ಭೂಮಿ ಒತ್ತುವರಿ ಮಾಡಿದ್ದಕ್ಕಾಗಿ ಅವರು ಭೂಮಿ ಸಿಗಬಾರ್ದನ್ನ ಉದ್ದೇಶದಿಂದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅವರಿಗೆ ವಿರುದ್ಧವಾಗಿ ಭೂಮಿ ಸಿಗಬಾರದೆಂಬ ಉದ್ದೇಶದಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮೂಲಕ ಮತ್ತು ಕೆಲವೊಂದು ಇಲಾಖೆದವರ ಮೂಲಕ ಅಂದ್ರೆ ಪೊಲೀಸ್ ಇಲಾಖೆ ಮತ್ತು ತಲಾಟೆಯವರ ಮೂಲಕ ಇವ್ರಿಗೆ ಉಚ್ಚಾಟನೆ ಮಾಡ್ಬೇಕು ಆ ಭೂಮಿಯಿಂದ ಅಂತೇಳಿ ಅವ್ರಿಗೆ ಬಹಳ ರೀತಿಯಲ್ಲಿ ನಿಗ್ರಹ ಮಾಡಿದ್ದಾರೆ. ಅಂದ್ರೆ ತೊಂದರೆದಾಯಕವಾಗಿ ನಡೆದುಕೊಂಡಿದ್ದಾರೆ. ಇಂಥ ಒಂದು ದೌರ್ಜನ್ಯಗಳು ನಿಲ್ಲಬೇಕು. ಮತ್ತು 50-60 ವರ್ಷಗಳಿಂದ ದಲಿತರು ಆ ಭೂಮಿಯನ್ನು ನಂಬಿ ಏನು ಒಂದು ಅವ್ರ ಕುಟುಂಬದೊಂದಿಗೆ ಉಪಜೀವನ ಮಾಡ್ತಿದ್ರಲ್ಲ, ಬಡವರಿದ್ದಾರೆ ಅವ್ರಿಗೆ ಭೂ ಮಂಜೂರಾತಿ ಯೋಜನೆ ಅಡಿ ಅವ್ರಿಗೆ ಪಟ್ಟ ನೀಡಬೇಕು. ಸುಮಾರು 50-60 ವರ್ಷಗಳಿಂದ ಅವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅವ್ರಿಗೆ ಸರ್ಕಾರ ಕಣ್ಣಲ್ಲಿ ನೀರು ತರಿಸೋದಕ್ಕಿಂತಲೂ ರಕ್ತ ತರಿಸ್ತಾ ಇದೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇವೆ. ಸರ್ಕಾರ ಇಂಥವ್ರಿಗೆ ಮಾನ್ಯ ಮಾಡಿ ಗಮನವಿಟ್ಟು ಬಡವರಿಗೆ ಭೂ ಮಂಜೂರಾತಿ ಯೋಜನೆ ಅಡಿ ಭೂಮಿ ಮಂಜೂರಾತಿ ಮಾಡಿಕೊಡ್ಬೇಕು. ಅದು ಗೋಮಾಳ ಜಮೀನು ಆಗಿರುವುದರಿಂದ ಒಂದು 20 ಎಕರೆಯಷ್ಟು ಅದು ತಲಾಟೆಯವರ ಒಂದು ವರದಿ ಪ್ರಕಾರ 20 ಎಕರೆಯಷ್ಟು ಅದು ಗೋಮಾಳ ಜಮೀನು ಅಂತ ತೆಗೆದಿಟ್ಟು ಹೆಚ್ಚುವರಿ ಜಮೀನನ್ನು 72 ಎಕರೆ 120 ಎಕರೆ ಜಮೀನದು. ಆ ಉಳಿದ ಹೆಚ್ಚುವರಿ ಜಮೀನನ್ನು ಈ ಭೂರಹಿತ ಕೃಷಿ ಕಾರ್ಮಿಕರಿಗೆ ಮಂಜೂರಾತಿ ಮಾಡಿ ಪಟ್ಟ ನೀಡಬೇಕಂತೇಳಿ ಇವತ್ತಿನ ದಿವಸ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾವು ಮನವಿ ಅರ್ಪಿಸಲಿಕ್ಕೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಶಾಖೆ ವತಿಯಿಂದ ನಾವು ವಿಭಾಗೀಯ ಸಂಚಾಲಕರಾದಂತ ಆನಂದ್ ಬೇರಸ್ಮಟ್ಟಿ ಅವರು ನೇತೃತ್ವದಲ್ಲಿ ಇವತ್ತು ಒಂದು ಮನವಿ ಅರ್ಪಿಸಲಿಕ್ಕೆ ಇವತ್ತು ಬಂದಿದ್ದೇವೆ. ನಾವು ಹುಬ್ಬಳ್ಳಿ ತಾಲೂಕ ಧಾರವಾಡ ಜಿಲ್ಲಾ ಬೊಮ್ಮಸಮುದ್ರ ಅಲ್ಲೇ ನಾವು ಭೂ ರೈತರು ಸುಮಾರು ಒಂದು 50-60 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದೇವೆ. ಸರ್ಕಾರ ಎಷ್ಟು ಸಲ ಕೊಡಬೇಕಂತೇಳಿ ಆದೇಶ ಮಾಡಿದ್ರು ಕೂಡ ನಮಗ ರೈತರಿಗೆ ಪಟ್ಟ ಸಿಗವಲ್ಲ. ಈಗ ನಾವೆಲ್ಲರೂ ಭೂಮಿ ಸಾಗುವಳಿ ಮಾಡುವಂತ ಜನರೆಲ್ಲ ಹೇಳ್ಬಿಟ್ಟದ ಜನರು ಮತ್ತು ಎಲ್ಲರೂ ಬಡವರು ದಲಿತರು ಎಲ್ಲ ವರ್ಗದವರು ಅದೇವಿ. ಯಾರಿಗೆ ಪಟ್ಟ ದೊರಕಿಲ್ಲ ಇಲ್ಲಿವರೆಗೆ. ಈಗ ನಾವು ಪಟ್ಟ ಕೊಡ್ಬೇಕಂತ ತಹಶೀಲ್ದಾರ್ಗೆ ಮನವಿ ಮಾಡ್ಕೊತೀವಿ. ಎಷ್ಟು ಸಲ ನಾವು ಮನವಿ ಕೊಟ್ಟಿದ್ದೇವ್ರಿ. ಈಗ ಸುಮಾರು ಒಂದು 10 ಸಲ ಮನವಿ ಕೊಟ್ಟಿದ್ದೇವಿ. 10 ಸಲ ಕೊಟ್ಟರು ಗೌರ್ಮೆಂಟ್ ಆದೇಶ ಮಾಡಿದ್ರು ಕೂಡ ನಮ್ಮನ್ನ ಅವ್ರೇನ್ ದಾದ್ ಮಾಡಿಲ್ಲ. ಕಾರಣ ಏನಂತಂದ್ರ ಅವರು ಅಲ್ಲಿ ಹುಲ್ಲುಗಾವಲು ಐತಿ, ಹಂಗೈತಿ ಹಿಂಗೈತಿ ಅಂತ ಹೇಳ್ತಾರೆ. ನಾವು ಹುಲ್ಲುಗಾವಲಿದ್ರ ರೈತರಿಗೆ ಅನ್ಯಾಯ ಮಾಡ್ರಿ ನಮಗ್ ಕೊಡ್ರಿ ಅಂತ ನಾವೇನ್ ಕೇಳಿಲ್ಲ. ರೈತರಿಗೆ ಎಷ್ಟು ತೆಗೆದಿಡ್ಬೇಕು ಅವ್ರಿಗೆ ತೆಗೆದಿಟ್ಟು ಮಿಕ್ಕಿದ ಜಮೀನು ಕೊಡಂತ ನಮ್ಮ ಹೋರಾಟ ಐತಿ. ಆದ್ರೂ ಅವ್ರು ಯಾವ ರೀತಿಯಿಂದ ನಮ್ಮನ್ನ ಕೇರ್ ಮಾಡಿಲ್ಲ. ಮುಂದೆ ಏನ್ ಮಾಡ್ಬೇಕ್ರಿ, ನಮಗ್ ಪಟ್ಟ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಬಿಡಂಗಿಲ್ರಿ. ನಮ್ಮ ಜಲಮ ಹೋಗ್ಲಿ ಸಾಮೂಹಿಕ ಆತ್ಮಹತ್ಯೆಗೆ ನಾವ್ ಅಲ್ಲೇ ಇರೋರು ಬೇಕಾದಾಗ್ಲಿ. ಅದು ನನ್ನ ಹೆಸರು ಫಕೀರಪ್ಪ ಯಲ್ಲಪ್ಪ ಮಾದರ.